ಪೊಲೀಸ್ ಹೆಸರಲ್ಲಿ ಸಮವಸ್ತ್ರ ಧರಿಸಿ ದರೋಡೆ ಮಾಡ್ತಾ ಇದ್ರು. ಕಾರುಗಳನ್ನ ಅಡ್ಡಗಟ್ಟಿ ಚಿನ್ನ ಹಣ ದೋಚಿದಂತ ಖದೀಮರೀಗ ಅಂಧರಾಗಿದ್ದಾರೆ. ರಾಮನಗರದ ದೊಡ್ಡ ಮಣ್ಣುಗುಡ್ಡೆ ಗ್ರಾಮದ ಬಳಿ ನಡೆದಂತಹ ಘಟನೆ ಇದು. ಚನ್ನಪಟ್ಟಣದ ಒಡ್ಡಿಗನ ಹೊಸಹಳ್ಳಿ ನಾಗೇಶ್ ಅನ್ನುವಂತರ ಬಳಿ ಅಂದ್ರೆ ನಾಗೇಶ್ ಅವರಿಗೆ ದರೋಡೆ ಆಗಿರೋ ಕಾರ್ನ ಡಾಕ್ಯುಮೆಂಟ್ ಕೊಡಿ ಅಂತ ಹೆದರಿಸೋದು ಆರಂಭದಲ್ಲಿ. ಯಾಕಂದ್ರೆ ಇವರು ಪೊಲೀಸ್ ರೀತಿಯಲ್ಲಿ ಸಮವಸ್ತ್ರವನ್ನ ಹಾಕೊಂಡಿರ್ತಾರೆ. ಅದಾದ್ಮೇಲೆ ಕಾರ್ ನಿಲ್ಲಿಸ್ತಾ ಇದ್ದಂಗೆ ದರೋಡೆ ಮಾಡು. ನಾಗೇಶ್ ಬಳಿ ಇದ್ದಂತ 10 ಗ್ರಾಂ ಚಿನ್ನ, 14,000 ರೂಪಾಯಿ ಹಣ ಜೊತೆಗೆ ಫೋನ್ ಎಲ್ಲವನ್ನು ಕೂಡ ಲೂಟಿ ಮಾಡ್ಕೊಂಡು ಹೋಗಿದ್ದ. ರಾಮನಗರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗಿದೆ. ಪೊಲೀಸ್ ಹೆಸರಲ್ಲಿ ಈ ರೀತಿಯಾಗಿ ದರೋಡೆಕೋರರು ದರೋಡೆಗೆ ಮುಂದಾಗಿರು. ಸಮವಸ್ತ್ರವನ್ನ ಧರಿಸಿ ರೋಡ್ಗಳಲ್ಲಿ ನಿಂತು ಕಾರುಗಳ ಡಾಕ್ಯುಮೆಂಟ್ಗಳನ್ನು ಚೆಕ್ ಮಾಡುವಂತಹ ರೀತಿಯಲ್ಲಿ ನಾಟಕ ಮಾಡಿ ಆಮೇಲೆ ದರೋಡೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ರಾಮನಗರ ಪ್ರತಿನಿಧಿ ವೆಂಕಟೇಶ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಯಾವಾಗಿಂದ ಈ ಕೃತ್ಯ ನಡೀತಾ ಇದೆ, ಏನ್ ಹೇಳ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು ಈ ಸಂಬಂಧಪಟ್ಟಂಗೆ? ಅರುಣ್, ಏನಂದ್ರೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಒಂದು ರೀತಿಯಾದಂತ ಏನು ಸೆಕ್ಯೂರಿಟಿ ಇಲ್ಲ ಅನ್ನೋದಾದ್ರೆ, ಅಂದ್ರೆ CCTV ಆಗಿರ್ಬೋದು ಮತ್ತೆ ಇತರೆ ಏನು ಭದ್ರತೆ ಇಲ್ಲ ಅನ್ನೋದಾದ್ರೆ, ಮತ್ತೊಂದು ಕಡೆ ಪೊಲೀಸರ ಹೆಸರು ಹೇಳಿ ಜನರನ್ನ ಲೂಟಿ ಮಾಡ್ತಕ್ಕಂತ ಒಂದು ಕೃತ್ಯಗಳು ಕೂಡ ನಡೀತಾ ಇದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಏನು ರಾಮನಗರದ ದೊಡ್ಡ ಮಣ್ಣುಗುಡ್ಡೆ ಪ್ರದೇಶದ ಏನು ಬಳಿ ಇದೆ ಎಕ್ಸ್ಪ್ರೆಸ್ ಹೈವೇ ಏನೋ ಅದು ಹೋಗಿದೆ. ಆ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಏನು ನಾಗೇಶ್ ಎಂಬಾತ ಚನ್ನಪಟ್ಟಣ ತಾಲೂಕಿನ ಒಟ್ಟಿಗನ ಹೊಸಳ್ಳಿ ಗ್ರಾಮದ ಆತ ತನ್ನ ಏನು ಕಾರ್ನಲ್ಲಿ ಬರ್ತಾ ಇರ್ತಾನೆ. ಆ ಕಾರ್ನಲ್ಲಿ ಬರ್ಬೇಕಾದಂತ ಸಂದರ್ಭದಲ್ಲಿ ಓರ್ವ ಕಾಕಿ ಬಟ್ಟೆಯನ್ನ ಹಾಕೊಂಡು ನಾವು ಪೊಲೀಸ್ನವರು ನಿನ್ನ ಗಾಡಿ ಡಾಕ್ಯುಮೆಂಟ್ಸ್ ಅನ್ನ ತೋರಿಸು ಅಂತೇಳಿ ಅವ್ರಿಗೆ ಸೂಚನೆಯನ್ನ ಕೊಡ್ತಾರೆ. ಆತ ತನ್ನ ಡಾಕ್ಯುಮೆಂಟ್ಸ್ ಅನ್ನ ತೆಗೆದು ತೋರಿಸುವಷ್ಟರಲ್ಲಿ ಆತನ ಮೇಲೆ ಹಲ್ಲೆಯನ್ನ ಮಾಡಿ ಆತನ ಬಳಿ ಇದ್ದಂತ ಹಣ ಮತ್ತೆ ಚಿನ್ನವನ್ನ ದೋಚಿ ಪರಾರಿಯಾಗಿದ್ದಾನೆ. ಇದು ಯಾಕಂದ್ರೆ ಏನು ಎಕ್ಸ್ಪ್ರೆಸ್ ವೇನಲ್ಲಿ ಪ್ರಮುಖವಾಗಿ CC ಕ್ಯಾಮ್ರಾಗಳು ಆಯಕಟ್ಟಿನ ಸ್ಥಳಗಳಲ್ಲಿ ಇರದೇ ಇರತಕ್ಕಂಥದ್ದು ಇದು ಸಮಸ್ಯೆಗೆ ಕಾರಣ ಆಗಿರುವಂತದ್ದು. ಯಾಕಂದ್ರೆ ನಗರ ಪ್ರದೇಶದಲ್ಲಿ CC ಕ್ಯಾಮ್ರಾಗಳನ್ನ ಹಾಕಿದ್ದಾರೆ, ಆದ್ರೆ ಎಲ್ಲೋ ಒಂದು ಕಡೆ ಗ್ರಾಮೀಣ ಭಾಗದಲ್ಲಿ ಏನು ಎಕ್ಸ್ಪ್ರೆಸ್ ಹೈವೇ ಹಾದು ಹೋಗಿದೆ ಆ ಒಂದು ರಸ್ತೆಗಳಲ್ಲಿ ಪ್ರಮುಖವಾಗಿ ಏನು ಗ್ರಾಮಾಂತರ ಪ್ರದೇಶದಲ್ಲಿ CC ಕ್ಯಾಮ್ರಾಗಳನ್ನ ಹಾಕಿದ್ರೆ ಅದು ಸರ್ವಿಸ್ ರಸ್ತೆಯಲ್ಲಿ ಯಾರು ದಿನನಿತ್ಯ ಓಡಾಡ್ತಾರೆ ಅವರಿಗೆ ಅನುಕೂಲ. ಯಾಕಂದ್ರೆ ಈಗ ಕಾಕಿ ಬಟ್ಟೆ ಹಾಕೊಂಡು ಈ ರೀತಿ ಪೊಲೀಸರ ಹೆಸರು ಹೇಳಿ ದರೋಡೆ ಮಾಡ್ತಾ ಇರ್ತಕ್ಕಂಥವ್ರು ನಾಳೆ ದಿನ ಇನ್ನಿತರೆ ಕ್ರೈಮ್ಗಳನ್ನು ಕೂಡ ಮಾಡಿದಂತ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಬಹಳಷ್ಟು ಅನಾನುಕೂಲ ಆಗ್ತಕ್ಕಂತ ವಾತಾವರಣ ಕೂಡ ಇದೆ. ಅರುಣ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್. ಇನ್ನು ಕಲಬುರಗಿಯಲ್ಲೂ ಕೂಡ ಬುರ್ಕಾ ದರೋಡೆ ಗ್ಯಾಂಗ್ ಆಕ್ಟಿವ್ ಆಗಿಬಿಟ್ಟಿದೆ. ಈ ಗ್ಯಾಂಗ್ ಈಗ ಬಂಧನ ಕೂಡ ಆಗಿರೋದು ಬಟ್ಟೆ ಖರೀದಿ ನೆಪದಲ್ಲಿ ಬಟ್ಟೆ ಅಂಗಡಿಗೆ ಬಂದು ಕಳ್ಳತನ ಮಾಡೋದಕ್ಕೆ ಮುಂದಾಗಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದ ಅಂಗಡಿಯೊಂದರಲ್ಲಿ ಕಳ್ಳತನಕ್ಕೆ ಯತ್ನ ಆಗಿದೆ. ನೋಡಿ, ಮಗುವನ್ನ ಮುಂದೆ ಬಿಟ್ಟು ಬಟ್ಟೆ ಕಳ್ಳತನ ಮಾಡುವುದು, ಅದಾದ್ಮೇಲೆ ಎಸ್ಕೇಪ್ ಆಗಿದೆ. ತೆಲಂಗಾಣದ ತಾಂಡೂರ ಮೂಲದ ಮಹಿಳೆಯರಿಂದ ಈ ಕೃತ್ಯ ಎಸಗಲಾಗಿದೆ. ಈ ಸಂಬಂಧಪಟ್ಟಂಗೆ ಈಗ ಸೇಡಂ ಪೊಲೀಸರಿಂದ 2 ಮಹಿಳೆಯರನ್ನ ಕಳ್ಳಿಯರನ್ನ ಬಂಧನ ಮಾಡಲಾಗಿದೆ. ಯಾವ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದ್ರು ಅಂದ್ರೆ, ಬಟ್ಟೆ ಅಂಗಡಿಗೆ ಹೋಗೋದು, ಮಗುವನ್ನ ಕರೆದುಕೊಂಡು ಮಗುವನ್ನ ಮುಂದೆ ಬಿಡೋದು, ಆಗ ಡೈವರ್ಟ್ ಮಾಡಿ ಬಟ್ಟೆಗಳನ್ನ ಕಳ್ಳತನ ಮಾಡು. ತೆಲಂಗಾಣದ ತಾಂಡೂರ ಮೂಲದ ಮಹಿಳೆಯರಿಂದ ಈ ಕೃತ್ಯ ಎಸಗಲಾಗಿತ್ತು. ಸೇಡಂ ಪೊಲೀಸರಿಂದ ಈಗ ಕಾರ್ಯಾಚರಣೆ ನಡೆಸಿ 2ರನ್ನ ಈ ಸಂಬಂಧಪಟ್ಟಂಗೆ ಬಂಧನ ಮಾಡಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು, CCTVಯ ಫುಟೇಜಸ್ ಇದು. ಯಾವ ರೀತಿಯಾಗಿ ಅವರು ಕೈ ಚಳಕ ತೋರಿಸಿದ್ರು ಅಂತ. ಚಾಲಾಕಿ ಕಳ್ಳಿಯರು ಬಟ್ಟೆ ಅಂಗಡಿಗಳನ್ನು ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಕಳ್ಳತನಕ್ಕೆ ಮುಂದಾಗ್ತಾ ಇದ್ರು. ಬುರ್ಕಾಗಳನ್ನು ಧರಿಸಿಕೊಂಡು ಬರ್ತಾ ಇದ್ರು. ಕಲಬುರಗಿಯಲ್ಲಿ ಆದಂಥ ಘಟನೆ, ಬುರ್ಕಾ ಧರಿಸಿ ದರೋಡೆ ಮಾಡ್ತಾ ಇದ್ದಂಥ ಗ್ಯಾಂಗ್ ಬಂಧನ ಆಗಿದೆ. ತೆಲಂಗಾಣ ಮೂಲದ ಮಹಿಳೆಯರಿಂದ ಈ ಕೃತ್ಯ ಆಗಿರೋದು ಅನ್ನುವಂಥದ್ದು ಬಂಧನದ ನಂತರದಲ್ಲಿ ಗೊತ್ತಾಗಿರೋದು. 2ರನ್ನ ಈ ಸಂಬಂಧಪಟ್ಟಂಗೆ ಅರೆಸ್ಟ್ ಮಾಡಲಾಗಿದೆ. ಅಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನಾವು. ಕಳ್ಳತನದ ಸಂದರ್ಭದ ದೃಶ್ಯಾವಳಿಗಳಿದು. ಯಾವ ರೀತಿಯಾಗಿ ಅವರು ಮಾಲೀಕರ ಗಮನವನ್ನ ಡೈವರ್ಟ್ ಮಾಡಿ ಕಳ್ಳತನವನ್ನ ಮಾಡ್ತಾ ಇದ್ರು ಅನ್ನೋದು. ಬಟ್ಟೆ ಖರೀದಿ ನೆಪದಲ್ಲಿ ಬಂದು ಈ ರೀತಿಯಾಗಿ ದರೋಡೆ ಮಾಡ್ತಾ ಇದ್ರು. ಇನ್ನು ಮತ್ತೊಂದು ಕಡೆ ದರೋಡೆಗೆ ಹೊಂಚು ಹಾಕಿದ್ದಂತಹ 8 ಜನ ಆರೋಪಿಗಳ ಬಂಧನ ಆಗಿದೆ. ಮುಂಡಗೋಡದ
ಬಡ್ಡಿಗೇರಿ ಕ್ರಾಸ್ನಲ್ಲಿ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಮುಂಡಗೋಡ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗಿದೆ. ಬಂಧನಾಗಿರೋದು ಮಲ್ಲಿಕ್ ಜಾನ್, ಮೊಹಮ್ಮದ್ ಇಬ್ರಾಹಿಂ ಜಮಖಂಡಿ, ಶಾಹಿಲ್, ಹರೋನ್, ಮೊಹಮ್ಮದ್ ಯೂಸುಫ್, ಮೊಹಮ್ಮದ್ ಇಸ್ಮಾಯಿಲ್, ತನ್ವೀರ್ ಅಕ್ಕಿ ಆಲೂರ್, ದಾದಾ ಕಲಂದರ್ ಈ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ದೇಶಪಾಂಡೆ ನಗರ, ಕಿಲ್ಲೆಓಣಿ, ಮಾರಿಕಾಂಬ ನಗರದ ಮೂಲದವರು ಎಲ್ಲ ಖದೀಮರು. ದರೋಡೆಗಾಗಿ ಹೊಂಚು ಹಾಕಿದ್ದಂಥ 8 ಜನರನ್ನ ಈಗ ಬಂಧನ ಮಾಡಲಾಗಿದೆ, ಅರೆಸ್ಟ್ ಮಾಡಲಾಗಿದೆ. ಪೊಲೀಸರ ಕಾರ್ಯಕ್ಕೆ ನಾವು ಇಲ್ಲಿ ಶ್ಲಾಘನೆಯನ್ನ ವ್ಯಕ್ತಪಡಿಸಲೇಬೇಕು. ಹೊಂಚು ಹಾಕಿದ್ದಂಥ ಈ ದರೋಡೆ ಗ್ಯಾಂಗ್ ಅನ್ನ ಹೆಡೆಮುರಿ ಕಟ್ಟಿರೋದು. ಈ ಸಂಬಂಧಪಟ್ಟಂಗೆ ಮಾಹಿತಿ ಬರುತ್ತೆ ಮುಂಡಗೋಡ ಪೊಲೀಸ್ ಠಾಣೆಗೆ. ಖಚಿತ ಮಾಹಿತಿ ಮೇರೆಗೆ ಪೊಲೀಸ್ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ 8 ಜನರನ್ನ ಕಂಬಿ ಹಿಂದೆ ತಳ್ಳಿದ್ದಾರೆ. ಈಗ ಅವರ ಫೋಟೋಗಳನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ನಾವು. ಯಾವ್ಯಾವ ರೀತಿಯಾದಂಥ ದರೋಡೆಗೆ ಪ್ಲಾನ್ ಮಾಡಿದ್ರು ಅದು ತನಿಖೆಯಿಂದ ಗೊತ್ತಾಗಬೇಕಾಗುತ್ತೆ.